ಹಣ ಅಂದ್ರೆ ನೀವೆಲ್ಲ ಹೋಗ್ತೀರ ಅವಾಗ? ಸರ್ ಮಾಡಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇರ್ಲಿಲ್ಲ ಅವಾಗ, ಇರ್ಲಿಲ್ಲ. ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲ, ಅವ್ರು ಕೂತಿದ್ದೆ, ನಿನ್ಗೂ ಕೂತ್ಕೊಬೇಕು, ಕೂತ್ಕೊಳ್ತೀನಿ. ಬೇಕಾದ್ರೆ ಕೂತ್ಕೋತೀನಿ. ಆಯ್ತು, ನಿಮ್ಗೂ ಎಕ್ಸ್ಪೀರಿಯನ್ಸ್ ಇದೆ. ಹಿಂದೆ ಇದನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಬೆಳಗಾಮಲ್ಲಿ ಆಂಜನೇಯ ಕೋಟ್ ಗಿಟ್ ಹಾಕೊಂಡು ಬಸ್ ಕಳ್ಸಕ್ ಬಂದ. ಇಡೀ ದೇಶದಲ್ಲಿ 84,000 ಕೋಟಿ ಇತ್ತು SC TSPಗೆ. ನಾವು ಮಾಡಿದಾಗ 27,000 ಕೋಟಿ ಇತ್ತು. ಇಡೀ ಜನಸಂಖ್ಯೆ ಆಧಾರದ ಮೇಲೆ ಆ ಜನಸಂಖ್ಯೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಅವತ್ತು ನಾವೊಂದು ಕಾಯ್ದೆನ ನಾವು ಮಾಡಿದೆವು. ಈ ಹಣನ ಆ ಸಮಾಜಕ್ಕೆ ಆಯ್ತು, ರೇಷೋ ಮೇಲೆ ನೀವು ಹೇಳ್ದಂಗೆ ಲೆಕ್ಕ ಹಾಕಕ್ಕಾಗಲ್ಲ, ಬಟ್ ಫುಡ್ ವಿಚಾರ ಇರ್ಬೋದು, ಯುವ ನಿಧಿ ಇರ್ಬೋದು, ಫಾರೆಸ್ಟ್ ಹೆಣ್ಮಕ್ಳಿಗಿರ್ಬೋದು. ಅಲ್ಲ ಒನ್ ಸೆಕೆಂಡ್ ಆಯ್ತಪ್ಪ. ಈಗ ನನ್ನೊಂದು ಡೌಟ್, ಈಗ ಹುಲಿಗೆ ಸಂಬಂಧಪಟ್ಟಾಗೆ ನಾನು MLA ಜಸ್ಟ್ ವಾಂಟ್ ಔಟ್, ಹುಲಿಗಂತ ನನ್ನೊಂದು ಭಾವನೆ, ಅದು ಹುಲಿಗಂತ ಕೊಟ್ಟದಲ್ಲ. ಕಾಡು ಟ್ರೈಬಲ್ ಏರಿಯಾದಲ್ಲಿ SC ಜನಾಂಗ ಇದೆ, ಅವರೊಂದು ರಕ್ಷಣೆ, ಹುಲಿಯಿಂದ ರಕ್ಷಣೆ ಮಾಡಿ ಅಲ್ಲಿ ಕೆಲಸ ಆಗ್ಬೇಕಲ್ಲ. ಅಲ್ಲಿ SC ಜನಾಂಗ ಯಾರು ಜೀವನ ಮಾಡಿದೆ, ಹೌದು, ಫಾರೆಸ್ಟ್ ಏರಿಯಾದಲ್ಲಿ ಇದಾರಲ್ವಾ, ಇದು ನಾನು ಹಾಗೆ ಅನಿಸ್ತೇನೆ ಅಷ್ಟೇ. ಆ ಜನಾಂಗಕ್ಕೆ ಟ್ರೈಬಲ್ ಪೀಪಲ್ ಹೂ ಲಿವ್ ಇನ್ ದಿ ಫಾರೆಸ್ಟ್. ನನ್ನ ಆಲೋಚನೆ ಬಂದಷ್ಟು ನೋಡಿ, ಟ್ರೈಬಲ್ ಏರಿಯಾದಲ್ಲಿ ತುಂಬಾ ಜನ ಇರ್ತಾರೆ, ಫಾರೆಸ್ಟ್ ಏರಿಯಾದಲ್ಲಿ. ಅದೇ ನೀವು ಆಲೋಚನೆ ಮಾಡ್ಬೇಕಲ್ಲ, ಆಲೋಚನೆ ಮಾಡಿದ್ರೆ ಮಾತ್ರ ಹಂಗೆ ಆಗುದು. ಅದು ಆಶ್ಚರ್ಯದಲ್ಲ ಅವ್ರ ಉತ್ತರ ಗಡ್ಬಡ ಸರ್. ಗಂಭೀರವಾಗಿ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಆ ಜನಾಂಗದಿಂದ ಬಂದಿರತಕ್ಕಂಥ ಅನೇಕ ಶಾಸಕರು ಎರಡು ಪಕ್ಷದಲ್ಲಿ ಪ್ರತಿಪಕ್ಷ ಮಾತಾಡ್ಲಿ, ಇದು ಸೀರಿಯಸ್ನೆಸ್ ಆಯ್ತು. ಮತ್ತೆ ನೀವು ಮಾತಾಡ್ತಾರೆ ಜನ ನೆಕ್ಸ್ಟ್ ಮಾತಾಡ್ಲಿಕ್ಕೆ ಸರ್ ಇದೆ ನಿಮ್ದು, ಮಾತಾಡ್ಲಿ. ಈಗ ತಾವೇನ್ ಹೇಳಿದ್ರಿ? ಆಯ್ತು, ನಾನು ಹಿಂದೆ ಪಡ್ಕೊಂಡಿದ್ದೇನೆ, ನೀವು ಮಾತಾಡಿ. ಮಾತಾಡಿ, ಚರ್ಚೆ ಬೇಡ. ನಾನು ಹಿಂದೆ ಪಡ್ಕೊಂಡೆ, ಮಾತಾಡಿ, ನೀವು ಮಾತಾಡಿ, ಚರ್ಚೆ ಬೇಡ. ಹೌದು, ನೀವು ಮಾತಾಡಿ. ಈಗ ನೀವು ಮಾತಾಡಿ, ಆಯ್ತು, ಬಿಟ್ಟು ಬಿಡಿ, ಯಾಕೆ ಚರ್ಚೆ ಇದರಲ್ಲಿ? SC ST ಜನಾಂಗದವ್ರು ಹೋದ್ರೆ ಅಟ್ಟೆ ಕಡಿಬಾರ್ದು. ಆಯ್ತು, ಜನರಲ್ ಹೋದ್ರೆ ಕಡಿಬೇಕು. ಅದು ನೀವು ಹೋದ್ರೆ ನಿಮ್ಗೆ ಬೇರೆ ಕೊಡುವ, ನೀವು ಹೋದಾಗ ನಿಮ್ಗೆ ಬೇರೆ ಮಾಡುವ. ಆಯ್ತು, ಚರ್ಚೆ ಬೇಡ. ಆಯ್ತು, ಚರ್ಚೆ ಬೇಡ, ಅದನ್ನು ಚರ್ಚೆ ಯಾಕೆ? ಆಯ್ತು, ಅದಲ್ಲಿ ಯಾಕೆ ಚರ್ಚೆ ಹೇಳಿದ್ದಕ್ಕೆ? ಆಯ್ತು, ಅಲ್ಲಪ್ಪ, ನನಗೆ ಆಲೋಚನೆ ಹೇಳಿದೆ ನಾನು. ಆಯ್ತು, ಅದನ್ನ ಯಾಕೆ ಯತ್ನವ್ರೆ ಕೂತ್ಕೊಳ್ಳಿ. ಯಾಕಂದ್ರೆ ಹುಲಿಗೆ ಬಹಳ ಸಂಬಂಧ. ಆಯ್ತು, ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬಿಟ್ಟಿದ್ದೀನಿ. ನಾನು ಇಷ್ಟೊತ್ತೂ ಆ ಜನಾಂಗದ ಸಮಸ್ಯೆಗಳು, ಆ ಜನಾಂಗದ ಏನೇನು ಪ್ಲಾನ್ ಇದೆ ಅದೆಲ್ಲನೂ ಕೂಡ ಹೇಳಿದ್ದೀನಿ. ಅವ್ರಿಗೇನು ನ್ಯಾಯಯುತವಾಗಿ ಸಿಗಬೇಕಾಯಿತು ಅದು ತಪ್ಪೋಗ್ತಾ ಇದೆ, ಅದನ್ನು ಸರ್ ಮಾಡಿ ಅನ್ನೋದು. ನೀವು ಬಜೆಟ್ ಅಲ್ಲಿ ಏನು ಘೋಷಣೆ ಮಾಡಿದ್ದೀರಾ, ಈ